ರಾಜ್ಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇನ್ನು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಧಾರಾಕಾರವಾದಂತಹ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಹಲವು ಅವಾಂತರಗಳು. ಯೋಜನಾ ವರದಿ ಸಿದ್ಧಪಡಿಸಿದ್ದಾರೆ ಕಂದಾಯ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಮಳೆ ಬಂದ್ರೆ ಸಾಕು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗ್ತಾ ಇದೆ. ಒಂದೇ ಮಳೆಗೆ ಮುಳುಗಡೆ ಆಗುತ್ತೆ ಮಾನ್ಯತಾ ಟೆಕ್ ಪಾರ್ಕ್. ಹಾಗಿದ್ರೆ ಮಾನ್ಯತಾ ಟೆಕ್ ಜಲಪ್ರವಾಹಕ್ಕೆ ಕಾರಣವೇನು ಅನ್ನುವಂಥದ್ದನ್ನ ಹುಡುಕಲಾಗ್ತಾ ಇದೆ. ಒಂದೇ ಒಂದು ಮಳೆಗೆ ಮುಳುಗಡೆ ಆಗುತ್ತೆ. ಮಳೆಗೆ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆ ಆಗುವುದೇಕೆ? ಅಷ್ಟಕ್ಕೂ ಖಾಸಗಿ ಕಂಪನಿಗಳು ಮಾಡಿರುವಂತಹ ಅವಾಂತರ ಏನು ಅನ್ನುವಂಥ ಒಂದು ಪ್ರಶ್ನೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಅವಾಂತರ ಸೃಷ್ಟಿಯಾಗುವಂಥದ್ದು ಒಂದೇ ಒಂದು ಮಳೆಗೆ ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆ ಆಗುತ್ತೆ. ಪ್ರತಿ ವರ್ಷವೂ ಇದೇ ಕಥೆ. ಯಾವುದೇ ಥರವಾದಂಥ ಒಂದು ಕ್ರಮ ಆಗಿಲ್ಲ. ಯಾಕಾಗಿ ಮಾನ್ಯತಾ ಟೆಕ್ ಪಾರ್ಕ್ ಹೀಗೆ ಮುಳುಗಡೆ ಆಗುತ್ತೆ? ಖಾಸಗಿ ಕಂಪನಿಗಳು ಮಾಡಿಕೊಂಡಿರುವಂಥ ಎಡವಟ್ಟೇನು? ಯಾಕೆ ನೋಡ್ಬೋದು. ಹೇಗೆ ಯಾವ ಥರದ ಪರಿಸ್ಥಿತಿ, ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಆಗ್ಬಿಟ್ಟಿದೆ ಮಾನ್ಯತಾ ಟೆಕ್ ಪಾರ್ಕ್. ಪ್ರತಿ ವರ್ಷದ ಮಳೆಗೆ ಇದೇ ಥರದ ಒಂದು ಪರಿಸ್ಥಿತಿ ಆಗುವಂಥದ್ದು ಮಾನ್ಯತಾ ಟೆಕ್ ಪಾರ್ಕ್. ಒಂದೇ ಒಂದು ಮಳೆಗೆ, ನಿರಂತರವಾದಂಥ ಒಂದು ಇಡೀ ರಾತ್ರಿ ಸುರಿಯುವಂಥ ಒಂದೇ ಒಂದು ಮಳೆಗೆ ಈ ಥರದ ಪರಿಸ್ಥಿತಿ ಮಾನ್ಯತಾ ಟೆಕ್ ಪಾರ್ಕ್. ಹಾಗಿದ್ರೆ ಅದು ಏನಾಗಿತ್ತು ಜಾಗ? ಯಾಕಾಗಿ ಇಷ್ಟು ನೀರು ಶೇಖರಣೆ ಆಗ್ತಾ ಇದೆ? ಒಂದೇ ಕಡೆ ಯಾಕೆ ಹೀಗೆ ಬರ್ತಾ ಇದೆ ನೀರು? ಏನು ಎಡವಟ್ಟು ಮಾಡ್ಕೊಂಡಿದ್ದಾರೆ ಖಾಸಗಿ ಕಂಪನಿಗಳವರು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಮಾನ್ಯತಾ ಜಲಪ್ರವಾಹ ತಡೆಗೆ ಯೋಜನಾ ವರದಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಯೋಜನಾ ವರದಿ ಸಿದ್ಧಪಡಿಸಿರುವಂತಹ ಕಂದಾಯಾಧಿಕಾರಿಗಳು ಯಾಕಾಗಿ ಹೀಗಾಗ್ತಾ ಇದೆ ಅಂತ DCM DK ಶಿವಕುಮಾರ್ ಸೂಚನೆ ಬೆನ್ನಲ್ಲೇ ವಿಸ್ತೃತವಾದಂತಹ ವರದಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ವರದಿಯನ್ನು ಸಿದ್ಧಪಡಿಸಿ ಸೂಕ್ತ ಕ್ರಮಕ್ಕೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ವಿಸ್ತೃತವಾದಂತಹ ವರದಿ ಸಿದ್ಧಪಡಿಸಿಕೊಂಡಿದ್ದಾರೆ. BBMPಗೆ ವರದಿ ಸಲ್ಲಿಕೆ ಮಾಡಿದಂತಹ ಮುನೀಶ್ ಮೌದ್ಗಿಲ್ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ. ಒತ್ತುವರಿ ಮತ್ತು ಸರ್ಕಾರದ ತಪ್ಪುಗಳು ವರದಿಯಲ್ಲಿ ಬಹಿರಂಗ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜಲಪ್ರವಾಹಕ್ಕೆ ಕಾರಣ ಏನು ಅಂತ ಈ ಒಂದು ವರದಿಯಲ್ಲಿ ಬಯಲಾಗ್ತಾ ಹೋಗುತ್ತೆ. ಈಗ ಒತ್ತುವರಿ ಏನಾಗಿದೆ, ಯಾಕಾಗಿ ಈ ಥರ ಆಗಿದೆ ಅನ್ನುವಂಥ ಒಂದು ವಿಸ್ತೃತ ವರದಿಯನ್ನು DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಮುನೀಶ್ ಮೌದ್ಗಿಲ್ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಿದ್ಧಪಡಿಸ್ಕೊಂಡಿದ್ದಾರೆ. ಮುನೀಶ್ ಮೌದ್ಗಿಲ್ ಅವರು ಮಾನ್ಯತಾ ಟೆಕ್ ಪಾರ್ಕ್ಗೆ ಹತ್ತಿರದ ದೊಡ್ಡ ರಾಜಕಾಲುವೆ ಇದೆ. ನೀರು ಸರಾಗವಾಗಿ ಹರಿದು ಹೋಗುವಂತೆ ವಿನ್ಯಾಸವನ್ನು ಮಾಡಬೇಕು, ಅದು ಆಗಿಲ್ಲ ಅಂತ. ರಾಜಕಾಲುವೆಗೆ ಸರಿಯಾಗಿ ನೀರು ಹೋಗೋ ಥರ ಮಾಡಬೇಕು. ಹತ್ತಿರದ ದೊಡ್ಡ ರಾಜಕಾಲುವೆಗೆ ನೀರನ್ನು ಹರಿಸಲು ಸರ್ವೆ ಆಗಬೇಕು ಅಂತ ಹೇಳಿದ್ದಾರೆ ವರದಿಯಲ್ಲಿ. ಸ್ಕೆಚ್ಗೆ ಅನುಗುಣವಾಗಿ ಚರಂಡಿಗಳು ಮತ್ತು ನೀರುಗಾಲುವೆಗಳ ರಚನೆ ಆಗಬೇಕು. ನಾಗವಾರ ಕೆರೆಯಿಂದ ಕಲ್ಕೆರೆ ಕೆರೆಗೆ ಹರಿಯುವಂತಹ ರಾಜಕಾಲುವೆ ಮಾನ್ಯತಾ ಟೆಕ್ ಪಾರ್ಕ್ ಪಕ್ಕದಲ್ಲೇ ಇದೆ. ಆದರೆ ಸರಿಯಾಗಿ ನೀರು ಹೋಗೋ ಥರ ಮಾಡಬೇಕು ಅಂತ, ಮಾನ್ಯತೆಗೆ ನೀರುಗಾಲುವೆ ಸಂಪರ್ಕಿಸುವಂತೆ ಮಾಡಬೇಕು ಅಂತ ವರದಿಯಲ್ಲಿ ಕೊಟ್ಟಿದ್ದಾರೆ. ರಾಜಕಾಲುವೆಯಲ್ಲಿ ಹೂಳು ತುಂಬಿದ್ದು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವಂಥ ಕೆಲಸ ಆಗಿಲ್ಲ, ಹಾಗಾಗಿ ಈ ಥರ ಆಗ್ತಾ ಇದೆ ಅಂತ. ರಾಜಕಾಲುವೆ ಸುತ್ತಲಿನ ಬಫರ್ ಝೋನ್ ನಿರ್ವಹಣೆ ಮಾಡಬೇಕು. ಇದೆಲ್ಲವೂ ಕೂಡ ವರದಿಯಲ್ಲಿ ಕೊಟ್ಟಿರುವಂಥದ್ದು. ಏಕೆಂದರೆ ಇಡೀ ಪ್ರದೇಶದ ನೀರು ಅಲ್ಲಿ ತುಂಬಿ ಹರಿಯಬಹುದು ಅಂತ. ಬಫರ್ ಝೋನ್ ಜೊತೆಗೆ ಹೂಳು ತೆಗೆಯುವಂಥ ಕೆಲಸ ಆಗಬೇಕು. ಬಫರ್ ಝೋನ್ ಮೇಲೆ ಅತಿಕ್ರಮವಾಗಿ ಕಟ್ಟಡಗಳ ನಿರ್ಮಾಣ ಆಗಿದೆ, ಅದೆಲ್ಲವೂ ಕೂಡ ಸರ್ವೆ ಆಗಿ ತೆರವುಗೊಳಿಸುವಂಥ ಕಾರ್ಯ ಆಗಬೇಕು ಅಂತ. ಸರ್ಕಾರವೇ ನೀರಿನ ಚರಂಡಿಗಳನ್ನು 2020ರಲ್ಲಿ ಮಾರಾಟ ಮಾಡಿದೆ. ದಶಕಗಳ ಹಿಂದೆ ಈ ಎಲ್ಲ ಕಟ್ಟಡಗಳು ಕೃಷಿ ಭೂಮಿಗಳಾಗಿದ್ದವು. ಬಫರ್ ಝೋನ್ನಲ್ಲಿರುವಂತಹ ಕಟ್ಟಡಗಳು, ಚರಂಡಿ ಸಹ ಅಡ್ಡಿಪಡಿಸಿ ಅವುಗಳ ಮೇಲೆ ಕಟ್ಟಡಗಳ ಅನಧಿಕೃತ ನಿರ್ಮಾಣ ಆಗಿದೆ. ರಾಜಕಾಲುವೆ ಸಂಪರ್ಕಿಸುವಂತಹ ನೀರುಗಾಲುವೆ ನಿರ್ಮಾಣ ಇದೀಗ ಅತ್ಯಗತ್ಯ ಅಂತ ಹೇಳಿದ್ದಾರೆ ವರದಿಯಲ್ಲಿ. ಇದರ ವೆಚ್ಚ ಒತ್ತುವರಿ ಮಾಡಿರುವ ಖಾಸಗಿ ಕಂಪನಿಗಳೇ ಭರಿಸಬೇಕು ಅಂತ. ದಟ್ಸ್ ಎ ಪಾಯಿಂಟ್. ಖಾಸಗಿ ಕಂಪನಿಗಳೇ ಭರಿಸಬೇಕು ಆ ಒಂದು ವೆಚ್ಚವನ್ನು ಅಂತ. ನೀರುಗಾಲುವೆ ನಿರ್ಮಾಣಕ್ಕೆ ಭೂಮಿಯನ್ನು ಕಂಪನಿಗಳೇ ನೀಡಬೇಕು. ಪರ್ಫೆಕ್ಟ್. ಕಾಂಕ್ರೀಟ್ ಮತ್ತು ನಿರ್ಮಾಣ ಕಾರ್ಯಗಳಿಂದ ಜಲಾವೃತಕ್ಕೆ ಕಾರಣ. ಕಟ್ಟಡಗಳ ಗಡಿಭಾಗದ ಮೂಲಕ ನೀರುಗಾಲುವೆ ನಿರ್ಮಾಣ ಸಾಧ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಯ ಬೈಟ್ ಇದೆ, ನೋಡ್ಕೊಂಬರೋಣ ಬನ್ನಿ. ಸ್ಪಾಟ್ನ ವಿಸಿಟ್ ಮಾಡಿದ್ರು, ನಿರ್ದೇಶನ ಕೊಟ್ಟಿದ್ರು.
ಮುನೀಶ್ ಮುದ್ಗಿಲ್ ಸಾಹೇಬರಿಗೆ ಮತ್ತೆ ಸರ್ವೇಯರ್ ಟೀಮ್ಗೆ ಒಂದು ನಾವು ಮತ್ತೆ ಸ್ಪೆಷಲ್ ಕಮಿಷನರಿಗೆ ಒಂದು ತಂಡ ರಚಿಸಿ ಅದನ್ನ ವೆರಿಫಿಕೇಶನ್ ಮಾಡ್ಲಿಕ್ಕೆ ಹೇಳಿದ್ದೇವೆ. ಹಾಗೂ ಎಲ್ಲರದ್ದು ಏನೆಲ್ಲ ದಾಖಲಾತಿ ಇದೆ ಅದೆಲ್ಲ ಖಂಡಿತ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿಕ್ಕೆ ಹೇಳಿದ್ರು. ಅದರ ಆಧಾರದ ಮೇಲೆ ನಮ್ಮ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಮುನೀಶ್ ಮುದ್ಗಿಲ್ ಮತ್ತೆ ಕರಿಗೌಡರು ಮತ್ತೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ರೆಕಾರ್ಡ್ಸ್ ಎಲ್ಲ ವೀಕ್ಷಣೆ ಮಾಡಿಬಿಟ್ಟು ಸ್ವಲ್ಪ ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಎಲ್ಲೆಲ್ಲಿ ನಮ್ಮ ನಾಲಾ ಇದೆ ಅಥವಾ ನಮ್ಮ ರಾಜಕಾಲುವೆ ಇದೆ ಅದನ್ನ ಹೆಚ್ಚುವರಿ ತೆಗೆಸಿ ಅದರ ಬಗ್ಗೆ ಸೂಕ್ತವಾಗಿ ಡ್ರೈನೇಜ್ ಸರಿಪಡಿಸಿ ಅದನ್ನ ನೀರು ತೆಗೆಸಲಿಕ್ಕೆ ಹೋಗ್ಬೇಕು. ಎಲ್ಲಿ ರಾಜಕಾಲುವೆ ಇಲ್ಲ ತತ್ಪರ್ಯವಾಗಿ ಇಮಿಡಿಯೇಟ್ಲಿ ಅವರ ಜೊತೆಗೆ ಸಂಪರ್ಕ ಮಾಡಿ ನಾವು ಡ್ರೈನೇಜ್ ಖಂಡಿತ ಮಾಡಿಸಲೇಬೇಕು. ಅದು ಯಾವ್ದಾದ್ರು ಕಾನೂನಲ್ಲಿ ಇದ್ರೂ ಸಹ ಅದ್ರ ಪ್ರಕಾರ ನಾವು ಕನೆಕ್ಷನ್ ಮಾಡಿಬಿಟ್ಟು ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಒಂದು 2 ಮೇನ್ ಕಾಲುವೆ ಏನು ಗೆದ್ಲಹಳ್ಳಿ ಮುಖಾಂತರ ಈಚೆ ಕಡೆ ನಮ್ಮ ಮಾದೇಪುರ ಸೈಡಿಗೆ ಹೋಗ್ತದೆ, ಅದಕ್ಕೆ ಖಂಡಿತ ಈ ನಮ್ಮ ಕಾಲುವೆಗಳು 2 ಅಥವಾ 3 ಅಡಿಷನಲ್ ಲೊಕೇಶನ್ಸ್ ನಲ್ಲಿ ನಾವು ತಯಾರಿ ಮಾಡಿಸ್ಬಿಟ್ಟು ನೀರು ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಮಾನ್ಯ ಉಪಮುಖ್ಯಮಂತ್ರಿ ಅವರು ಇನ್ನು ಮಾನ್ಯತಾ ಟೆಕ್ ಪಾರ್ಕ್ಗೆ ಏನೆಲ್ಲ ಕಾರಣ ಅನ್ನುವಂಥದ್ದು ವಿಸ್ತೃತ ವರದಿಯನ್ನು ಕೊಡಲಾಗಿದೆ. ಇನ್ನು ಇದೇ ವಿಚಾರವಾಗಿ ಡೆಸ್ಕ್ ಲೈವ್ನ ಜಾಯ್ನ್ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ಮಹೇಶ್, ಮಾನ್ಯತಾ ಟೆಕ್ ಪಾರ್ಕ್ ಮುಳುಗಡೆಗೆ ಇದೀಗ ವಿಸ್ತೃತವಾದಂತಹ ಒಂದು ವರದಿ ಸಿದ್ಧವಾಗಿದೆ. ಏನೆಲ್ಲ ಕಾರಣ ಅನ್ನುವಂಥದ್ದನ್ನು ಇದೀಗ ರಾಜ್ಯ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡಲಾಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಸಂತೋಷ್, ಈಗಾಗಲೇ ನೋಡ್ಬೋದು ಕಳೆದ ಮೇ ತಿಂಗಳಲ್ಲಿ ಏನು ನಗರದಲ್ಲಿ ಸುರಿದಂಥ ಭಾರಿ ಮಳೆಗೆ ಎಲ್ಲೋ ಒಂದು ಕಡೆ ಮಾನ್ಯತಾ ಟೆಕ್ ಪಾರ್ಕ್ ಇರ್ಬೋದು, ಸಾಯಿ ಲೇಔಟ್ ಆಗಿರ್ಬೋದು, ಆಗ ನಾಗವಾರ, ಕಲ್ಕೆರೆ ಇಲ್ಲೆಲ್ಲನೂ ಕೂಡ ಸುತ್ತಮುತ್ತ ರಸ್ತೆಗಳಲ್ಲೇ ಆಗಿರ್ಬೋದು ಅಥವಾ ಮನೆಗಳಿಗೆ ನೀರು ನುಗ್ಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಏನೋ ಒಂದು ಸಿಟಿ ರೌಂಡ್ಸ್ ಬಂದಾಗ ಅಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ಗಳಲ್ಲಿ ಅನೇಕ ರಾಜಕಾಲುವೆಗಳಾಗಿರ್ಬೋದು, ನೀರುಗಾಲಿಗಳಾಗಿರ್ಬೋದು, ಚರಂಡಿಗಳೆಲ್ಲನೂ ಕೂಡ ಅಕ್ವೈರ್ ಮಾಡಿರುವಂಥದ್ದು ಕಂಡುಬಂತು. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಸಮಿತಿ ರಚನೆ ಮಾಡಿ, ಅಂದರೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮುದ್ಗಿಲ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ಈ ನೀರು ನಿಲ್ಲೋದಕ್ಕೆ ಕಾರಣ ಏನು, ಈ ರೀತಿ ನೀರು ಸರಾಗವಾಗಿ ಹರಿಯದೆ ಏನು ಮನೆಗಳಿಗೆ ನುಗ್ತಾರೆ ಕಾರಣ ಏನು ಅಂತಲೂ ಕೂಡ ವರದಿ ಕೊಡೋದು ಸೂಚಿಸಿತು. ಈ ಹಿನ್ನೆಲೆಯಲ್ಲಿ ಏನು ಸಮಿತಿ ಕೂಡ ಅಂದರೆ ಮುನೀಶ್ ಮುದ್ಗಿಲ್ ಅವರ ನೇತೃತ್ವದಲ್ಲಿ ಸಮಿತಿ ಈಗಾಗಲೇ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡಬೇಕಾದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಸೇರಿದಂತೆ ಕರ್ಲೆ ಗ್ರೂಪ್ಸ್ ಆಗಿರ್ಬೋದು ಅಥವಾ ಎಂಬಿಸ್ ಗ್ರೂಪ್ ಆಗಿರ್ಬೋದು ಸುತ್ತಮುತ್ತಲಿನ ಜಾಗವನ್ನು ಖಾಸಗಿ ಕಂಪನಿಗಳು ಒಂದು ರೀತಿಯಲ್ಲಿ ಅಕ್ವೈರ್ ಮಾಡಿರುವಂಥದ್ದು ಕಂಡುಬಂದಿರುವಂಥದ್ದು. ಪ್ರಮುಖವಾಗಿ ರಾಜಕಾಲುವೆ, ನೀರುಗಾಲುವೆ ಆಗಿರ್ಬೋದು ಅಥವಾ ಚರಂಡಿಗಳನ್ನ ಸರ್ಕಾರನೇ 2020 ಕಾಯ್ದೆ ಪ್ರಕಾರ ಅಂದಿನ ಸರ್ಕಾರ ಅದನ್ನು ಹರಾಜು ಹಾಕಿರುವಂಥದ್ದು. ಆಗ ಕೆಲವು ಖಾಸಗಿ ಬಿಲ್ಡರ್ಗಳು ಆ ಜಾಗವನ್ನು ಪರ್ಚೇಸ್ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ನೀರು ನಿಲ್ಲೋದಕ್ಕೆ ಕಾರಣ ಅಂತಲೂ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸದ್ಯಕ್ಕೆ ವರದಿಯಲ್ಲಿ ಅದಕ್ಕೆ ನೀರು ನಿಲ್ಲೋದಕ್ಕೆ ಕಾರಣ ಏನು, ಅದು ನೀರು ಸರಾಗು ಹರಿಯೋದಕ್ಕೆ ಪ್ರಮುಖವಾಗಿ ಏನು ಮಾಡಬೇಕು ಅಂತಲೂ ಕೂಡ ಸಮಿತಿ ಒಂದು ಸಲಹೆ ಕೊಟ್ಟಿರೋದು. ಪ್ರಮುಖವಾಗಿ ಏನೋ ಒಂದು ನಾಗವಾರದಿಂದ ಏನೋ ಒಂದು ಕಲ್ಕೆರೆ ಗ್ರಾಮದಲ್ಲಿರುವಂಥ ಕೆರೆಗೆ ನೀರು ಹರಿಯೋದಕ್ಕೆ ಒಂದು ಸರಾಗಿ ಹರಿಯೋದಕ್ಕೆ ಸ್ಥಳೀಯ ಕಂಪನಿಗಳು ಅಂದರೆ ಖಾಸಗಿ ಕಂಪನಿಗಳು ಈಗಾಗಲೇ ಜಾಗಗಳನ್ನು ಅಕ್ವೈರ್ ಮಾಡಿದೆ, ರಾಜಕಾಲುವೆಗಳನ್ನು ಅಕ್ವೈರ್ ಮಾಡಿದೆ. ಅಲ್ಲಿದ್ದಂತಹ 30 ಅಡಿ ರಾಜಕಾಲುವೆ 15 ಅಡಿಗೆ ಬಂದಿದೆ. ಈಗ ಸದ್ಯಕ್ಕೆ ಕಟ್ಟಡಗಳು ಕೂಡ ದೊಡ್ಡ ದೊಡ್ಡ ಕಟ್ಟಡಗಳು ಇದ್ದಿದೆ, ಅದು ಕೂಡ ಅದು ಒಡೆಯೋದಕ್ಕಾಗೋದಿಲ್ಲ. ಆ ಒಡೆಯೋದಕ್ಕೆ ಮೊದಲೇ ಆ ಏನೋ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂಥ ಗಡಿ ಭಾಗದಲ್ಲಿ ಒಂದು ಚಿಕ್ಕದಾಗಿ ರಾಜಕಾಲುವೆಗಳು ಮಾಡಿಬಿಟ್ಟು ಅಥವಾ ನೀರುಗಾಲುವೆಗಳು ಮಾಡಿಬಿಟ್ಟು ಅಲ್ಲಿ ಮುಖಾಂತರ ನೀರು ಹರಿಯೋದಕ್ಕೆ ಮುಂದಾಗಬೇಕು. ಆಮೇಲೆ ಇದನ್ನು ಏನೀಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅವೆಲ್ಲನೂ ಕೂಡ ಕಾಸ್ಟ್ನ ಅಂದರೆ ಅಲ್ಲಿನ ರಾಜಕಾಲುವೆ ನಿರ್ಮಾಣಕ್ಕಾಗಿ ಅಥವಾ ಏನೋ ಒಂದು ನೀರುಗಾಲುವೆ ನಿರ್ಮಾಣಕ್ಕಾಗಿ ಖಾಸಗಿ ಕಂಪ್ನಿ ಯಾರ್ಯಾರು ಜಾಗ ಅಕ್ವೈರ್ ಮಾಡಿದರೆ ಅವ್ರ ತಾನೇ ವಸೂಲು ಮಾಡಬೇಕಂತಲೂ ಕೂಡ ಈಗ ಒಂದು ರೀತಿಯಲ್ಲಿ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ KIDB ಅವರಿಂದ ಏನು ಒಂದಿನ ಕಾಲದಲ್ಲಿ ಇದು ಟೌನ್ ಪ್ಲಾನಿಂಗಿಂದ ನಕ್ಷೆಗಳು ಕೊಟ್ಟಿದೆ, ಆ ನಕ್ಷೆಗಳನ್ನು ಕೂಡ ಏನು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಲೂ ಕೂಡ ಈಗಾಗಲೇ ವರದಿಯಲ್ಲಿ ಉಲ್ಲೇಖವಾಗಿರುವಂಥದ್ದು. ಸಂತೋಷ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.